ಮತ್ತು ಹೂವು ಎಲ್ಲ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಬಂದುಬಿಟ್ಟು ಶ್ರೀರಾಮನವಮಿ ಆಗಿರುತ್ತೆ. ನಾನು ಹಬ್ಬ ಯಾವ ಥರ ಎಲ್ಲ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ. ಅದಕ್ಕೆ ಇವಾಗ ಇನ್ನೇನು 2 o'clock ಆ ಥರ ಆಗ್ತಾಯಿದೆ. ಇವಾಗ ಕ್ಯಾಮ್ರಾನ ಆನ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಥರ ಎಲ್ಲನೂ ಆಯಿತು. ಇವಾಗಲೇ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಎಲ್ಲನೂ ಆಯಿತು. ಬನ್ನಿ ಇವಾಗ ತೋರಿಸ್ತೀನಿ ನಾನು ಯಾವ ಥರ ಎಲ್ಲ ಮಾಡಿದ್ದೆ, ಹಾಗೆ ಏನೆಲ್ಲ ಮಾಡಿದ್ದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ. ಇವಾಗಲೇ ಬೆಳಗ್ಗೆಯಿಂದನೂ ಆಗಿತ್ತು. 11 o'clockಗೆಲ್ಲನೂ ನಮ್ಮವರೆಲ್ಲನೂ ಪೂಜೆ ಮಾಡಿ ಎಲ್ಲನೂ ಹೋದರು. ಅವಾಗೇ ಎಲ್ಲನೂ ಬೇಕಾಗಿರೋದೆಲ್ಲನೂ ಸೆಟ್ ಮಾಡ್ಕೊಂಡಿದ್ದೆ, ಎಲ್ಲನೂ ಆಗಿತ್ತು. ಇದು ಹೂವು ಎಲ್ಲನೂ ಇಡೋದಕ್ಕೆ ನೋಡಿ, ಹೂವು ಎಲ್ಲನೂ ನನ್ನ ಮಗನ ಕೈಲಿನೇ ಇಡಿಸಿದೆ. ಆಲ್ಮೋಸ್ಟ್ ಎಲ್ಲನೂ ಅರ್ಧ ಕೆಲಸ ಎಲ್ಲನೂ ನನ್ನ ಮಗ ಮಾಡ್ದೆ. ಮತ್ತು ಈ ಥರ ಪಾನಕಕ್ಕೆ ಎಲ್ಲನೂ ನಾನು ರೆಡಿ ಮಾಡ್ತಾಯಿದ್ರೆ ಅವನು ಅರ್ಧ ಎಲ್ಲನೂ ರೆಡಿ ಮಾಡ್ದೆ. ನೋಡಿ ಈ ಥರ ಇದೆ ನೋಡಿ. ನಮ್ಮ ಕೃಷ್ಣನ ಕೂಡ ನಾನು ಇಲ್ಲೇ ತೊಗೊಂಬಂದು ಇಟ್ಬಿಟ್ಟೆ. ಅಲ್ಲಿ ನೀಟಾಗಿರಬೇಕು. ನಮ್ಮವ್ರು ಏನಾದರೂ ಒಂದು ಅಲ್ಲಿ ಮೊದಲಿದ್ದ ಇರೋ ಹತ್ರ ಏನಾದರೂ ಒಂದು ಸೇರಿಸ್ತಾ ಇರ್ತಾರೆ. ಅದಕ್ಕೆ ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ. ಅದಕ್ಕೆ ದೇವ್ರ ಮನೆಯಲ್ಲೇ ತಂದು ಕೂರಿಸ್ಬಿಟ್ಟಿದ್ದೀನಿ ಶ್ರೀಕೃಷ್ಣ ದೇವ್ರನ್ನ. ನೋಡಿದ್ರಲ್ಲ, ಈ ಥರ ಸಿಂಪಲ್ಲಾಗಿ ಈ ಥರ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಏನೆಲ್ಲ ಮಾಡಿದ್ದೆ ಅಂತಂದರೆ ನೋಡಿ, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ, ಹಾಗೆ ಪಾಯಸ ಮಾಡಿದ್ದೆ. ಇಲ್ಲಿ ಬಂದ್ಬಿಟ್ಟು ಪಾನಕ ಮತ್ತು ಮಜ್ಜಿಗೆ, ಇದು ಬಂದ್ಬಿಟ್ಟು ಹೆಸರುಬೇಳೆ. ಇಷ್ಟು ಮೇಯ್ನು ನಾವು ಮಾಡಿ ದೇವರಿಗೆ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಬಂದ್ಬಿಟ್ಟು ಇದು ಸುಗ್ಗಿನುಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಅವರೆಲ್ಲನೂ ಇಟ್ಟು ತಿಂದು ಎಲ್ಲ ಆಗಿದ್ದಾದಮೇಲೆ ಹೂರಣ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇದು ಹಾಕೋದು ಅದು ಇದು ಅಂತ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ತಿಂದ್ಬಿಡ್ಲಿ ಮತ್ತೆ ಮಾಡ್ಕೊಳ್ತೀನಿ ಅಂತ ನೋಡಿ, ಇದನ್ನು ಮೊನ್ನೆ ಒಬ್ಬಟ್ಟು ಮಾಡಿದ್ದೆ, ಇವತ್ತು ಬಂದ್ಬಿಟ್ಟು ಸುಗ್ಗಿನುಂಡೆ ಮಾಡಿದ್ದೆ. ಹಾಗೆ ಮೊನ್ನೆ ವಡೆ ಎಲ್ಲನೂ ಮೊನ್ನೆ ಮಾಡಿದ್ದೆ ಅಲ್ವಾ, ಇವತ್ತು ಈ ವಡೆ ಮಾಡಿದ್ದೀನಿ. ಅಂದರೆ ನಮ್ಮ ಕಡೆ ಹಬ್ಬಗಳಿಗೆ ಈ ಥರ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಏನು ವಡೆ ಅಂದರೆ ವಡೆನೇ ಅಲ್ವಾ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದೀನಿ. ನೋಡಿದ್ರಲ್ಲ, ಈ ಥರ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಶ್ರೀರಾಮನವಮಿ ಹಬ್ಬ ಈ ಥರ ಆಗ್ತೈತೆ. ಹಾಗೆ ಸಾಯಂಕಾಲ ಎಲ್ಲನೂ ಇನ್ನು ಅಲ್ಲಿನೂ ದೇವಸ್ಥಾನದಲ್ಲಿ ಎಲ್ಲನೂ ರಾಮಕೋಟಿ ಆ ಥರ ಎಲ್ಲನೂ ಆಗ್ತಾಯಿದೆ. ಆದರೆ ಹೋಗಿ ನಾನು ನಿಮಗೂ ವಿಡಿಯೋನ ಶೇರ್ ಮಾಡ್ತೀನಿ, ಹಾಗೆ ನೋಡ್ತಾ ಇರಿ. ಐ ಹೋಪ್ ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜಾಕ್ಷಿ ಯೂಟ್ಯೂಬ್ ಚಾನಲ್. ಈಗ ನಾನು ಹಾಕಿರೋದು ರಂಗೋಲಿ ನೋಡಿ ಫ್ರೆಂಡ್ಸ್, ನನ್ನ ಮಗ ಹೇಳ್ದಂಗೆ ಅವನು ಹಾಕಿರೋದೆಲ್ಲ ರಂಗೋಲಿ, ಎಲ್ಲರೂ ನಾನು ಹಾಕಿರೋದೆ. ನಾನು ಆ ಥರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಕೊಡೋಕೆ ಅಂತೇಳಿ ಆನ್ ಮಾಡೋಷ್ರೊಳಗೆ ಆ ಥರ ಹೇಳ್ತಾ ಇದ್ದಾನೆ. ಅದಕ್ಕೆ ಇರು ನೀನು ಹಾಗೆ ಹಾಕ್ತೀನಿ, ಇರು ನನ್ನನ್ನು ಕಿಂಡಲ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ವಾಯ್ಸ್ನ ಹಾಗೆ ಕೊಟ್ಟಿದ್ದೀನಿ. ಅವತ್ತು ಶ್ರೀರಾಮನವಮಿ ಹಬ್ಬದ ದಿನ ಈ ಥರ ಎಲ್ಲನೂ ಕ್ಲೀನ್ ಮಾಡಿ ಎಲ್ಲನೂ ರಂಗೋಲಿ ಬಿಡಿಸಿದೆ. ನೋಡಿ, ತುಂಬ ದಿನ ಆಯಿತು ದೊಡ್ಡ ರಂಗೋಲಿ ಹಾಕಿ, ಅದಕ್ಕೋಸ್ಕರನೇ ದೊಡ್ಡ ರಂಗೋಲಿ ಹಾಕಿದೆ. ಇವತ್ತು ಯಾವ ಥರ ಇದೆ ನನ್ನ ರಂಗೋಲಿ ಕಾಮೆಂಟ್ ಮಾಡಿ. ಮತ್ತು ಅಡುಗೆಗಳು ಅಂದರೆ ನೋಡಿ, ಈ ಥರ ಎಲ್ಲನೂ ಆಗಿತ್ತು. ನಮ್ಮವ್ರಿಗೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಏನೆಲ್ಲ ಮಾಡಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ದೆ ಅಲ್ಲಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಸಾಯಂಕಾಲ ಅಂದರೆ ನೈಟು 10:30 ಆ ಥರ ಅಷ್ಟಾಗಿರುತ್ತೆ. ಆವಾಗ ಇಲ್ಲಿ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂದರೆ ಅದಕ್ಕೆ ಮುಂಚೆನೂ ಕರೆದಿದ್ರು, ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕೆ ಮೈಕೈ ಎಲ್ಲನೂ ನೋವ್ತಾಯಿತ್ತು, ಕಾಲು ಎಲ್ಲನೂ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೋದ್ಸಲಿ ಎಲ್ಲನೂ ಚೆನ್ನಾಗಿ ಮಾಡಿದರು. ಚಕ್ಕಲಿ ಭಜನೆ ಮತ್ತು ಅದೇನೋ ಹೇಳ್ತಾರಲ್ಲ ಆ ಥರ ಎಲ್ಲ ಹೋದ್ಸಲಿ ವಿಡಿಯೋ ನೋಡಿದರೆ ನಿಮಗೆ ನೋಡಿರ್ತೀರ, ಅರ್ಥ ಆಗಿರುತ್ತೆ ಯಾವ ಥರ ಎಲ್ಲ ಆಯಿತು ಏನೋ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನೇ ಇವತ್ತೂ ಇಲ್ಲಿ ಬಂದೆ. ಅಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮೂರ ಇದು ಶಿವನ ದೇವಸ್ಥಾನ ಇದು. ಇವತ್ತು ಇನ್ನು ನಾನು ನನ್ನ ಮಗ ಇಬ್ಬರು ಹೋಗಿದ್ದಿದ್ದು, ಮತ್ತು ಇನ್ನೊಬ್ಬರು ಬಂದಿದ್ದರು. ಸರಿ ಶಿವನ ದೇವಸ್ಥಾನದ ಒಳಗಡೆನೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇಲ್ಲೇನೋ ಸೀತಾರಾಮ ಫೋಟೋ ಅಂದರೆ ವಿಗ್ರಹಗಳು ಎಲ್ಲನೂ ಇಟ್ಟು ಅಲಂಕಾರ ಎಲ್ಲನೂ ಮಾಡಿ ಪೂಜೆ ಎಲ್ಲನೂ ಚೆನ್ನಾಗಿ ಮಾಡಿದರು. ಮತ್ತು
ಅಲ್ಲಿ ಪಲ್ಲಕ್ಕಿ ಮೇಲೆ ಕೂರಿಸಿ ಪೂಜೆ ಮಾಡೋ ಅಂತ ಮೆರವಣಿಗೆ ತೆಗಿಯೋಂಥದ್ದು. ಅದಕ್ಕೆಲ್ಲನೂ ರೆಡಿ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ ನೋಡಿ, ನಮಸ್ಕಾರ ಹಾಕ್ಕೊಂಡು ಹೋಗೋಣ ದೇವ್ರನ್ನ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೇ ರಾಮ ಸೀತಾ ಇವ್ರದ್ದು ವಿಗ್ರಹಗಳನ್ನ ಇವುಗಳನ್ನೇ ಅಂಬಾರಿ ಮೇಲೆ ಕೂರಿಸೋ ಥರ ಕೂರಿಸಿ ಊರೆಲ್ಲ ಮೆರವಣಿಗೆ ಮಾಡೋದು. ಮೆರವಣಿಗೆ ಮಾಡೋಕ್ಕಿಂತ ಮುಂಚೆ ಅದ್ರ ಮುಂಚೆ ಎಲ್ಲನೂ ಭಜನೆ ಎಲ್ಲನೂ ಮಾಡಿಕೊಂಡು ಎಲ್ಲನೂ ಹೋಗುವಂಥದ್ದು. ಅಲ್ಲೂ ಬನ್ನಿ ಇವಾಗ ಶಿವನ ದೇವಸ್ಥಾನದ ಒಳಗಡೆ ಹೋಗಿ ಶಿವ ಅಂದರೆ ಇಲ್ಲಿ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಲಿಂಗ ಅಂತ ಹೇಳಿಬಿಟ್ಟು ಇಟ್ಟಿರೋವಂಥದ್ದು. ಇಲ್ಲೂ ಅಷ್ಟೇ ನಮಸ್ಕಾರ ಅಂದರೆ ಆಚೆ ಇರ್ತಾರೆ, ಆದ್ರೂ ಇಲ್ಲಿ ಒಳಗಡೆ ಸ್ವಲ್ಪ ಬಾಗಿಲು ಥರ ಹಾಕಿದ್ರು. ಇವರೇ ನಮ್ಮೂರಲ್ಲಿ ಶಿವ ದೇವಸ್ಥಾನ, ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಅಷ್ಟರಲ್ಲೇ ಸೀತಾರಾಮ ಅವ್ರನ್ನ ಪೂಜೆ ಮಾಡಿ ಮಂಗಳಾರತಿ ಎಲ್ಲನೂ ಕೊಟ್ಟು ಅಲ್ಲಿ ಪಲ್ಲಕ್ಕಿ ಮೇಲೆ ಇಟ್ಟು ಪೂಜೆ ಮಾಡೋ ಥರ, ಅಂದರೆ ಪೂಜೆ ಮಾಡಿ ಮತ್ತು ಕಳಿಸ್ಕೊಡೋ ಥರ ಮೆರವಣಿಗೆಗೆ ಆ ಥರ ರೆಡಿ ಮಾಡ್ತಾಯಿದ್ರು. ಇನ್ನು ನಾವು ಹೋಗಿದಷ್ಟರೊಳಗೆ ಮಂಗಳಾರತಿನೂ ಆಯಿತು. ಹೇಗೋ ಹೋಗಲಿ ಬಿಡಿ, ಮಂಗಳಾರತಿಗೆ ಸಿಕ್ಕಿತ್ತು ಅಂತೇಳಿ ಅಂದ್ಕೊಂಡ್ವಿ. ಇವಾಗ ಎಲ್ಲನೂ ಎತ್ತಿ ಪಲ್ಲಕ್ಕಿ ಮೇಲೆ ಇಡ್ತಾರೆ. ಶಿವನ ದೇವಸ್ಥಾನದ ಹತ್ರ ಯಾಕೆ ಇಡ್ತಾರೆ ಸೀತಾರಾಮರವ್ರನ್ನ, ಅಲ್ಲಿಗಿಂದ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಇನ್ನೂ ದೇವಸ್ಥಾನ ಅನ್ನೋದು ರೆಡಿ ಆಗಬೇಕು, ಸೀತಾರಾಮರ ದೇವಸ್ಥಾನ, ಅದಕ್ಕೋಸ್ಕರ. ಮತ್ತು ಅದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ ಪಲ್ಲಕ್ಕಿ ಮೇಲೆ ಎಲ್ಲನೂ ಇಟ್ಟು ಮೇಲ್ಗಡೆ ಎಲ್ಲನೂ ಇಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಇವ್ರನ್ನೂ ಎಲ್ಲರನ್ನೂ ಮುಂದ್ಗಡೆ ಇಟ್ಟು ಎಲ್ಲನೂ ಪೂಜೆ ಎಲ್ಲನೂ ಮಾಡಿ ಮತ್ತು ಮೆರವಣಿಗೆಗೆ ಕಳಿಸ್ಕೊಡುವಂಥದ್ದು. ಹೇಳ್ದೆ ಅಲ್ವಾ, ರಾಮರ ದೇವಸ್ಥಾನ ಇನ್ನೂ ರೆಡಿ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲೇ ಇಟ್ಟು ಪ್ರತಿಷ್ಠಾಪನೆ ಥರ ಮಾಡಿ ಎಲ್ಲನೂ ಪೂಜೆಗೆಲ್ಲನೂ ರೆಡಿ ಮಾಡಿ ಇಲ್ಲಿಂದನೇ ಕಳಿಸ್ಕೊಡುವಂಥದ್ದು. ಅದೂ ಅಷ್ಟೇ ತೋರಿಸ್ತೀನಿ, ಅಲ್ಲಿಗೂ ಹೋಗ್ತೀನಿ. ಅಲ್ಲೇ ರಾಮಕೋಟಿ ಎಲ್ಲನೂ ಆಗ್ತಾ ಇರೋದು, ಭಜನೆ ಎಲ್ಲನೂ 24 hours ಅಂತ ಹೇಳಿಬಿಟ್ಟು ಭಜನೆ ಎಲ್ಲನೂ ಆಗ್ತಾ ಇದೆ. ಅದನ್ನು ತೋರಿಸ್ತೀನಿ. ಇದು ಮೊದಲು ಚಕ್ಕಲ ಭಜನೆ ಅಂತ ಇದೆ, ಅದನ್ನು ನೋಡಿ. ಈ ಥರ ಭಜನೆ ಹಾಡುಗಳು ಎಲ್ಲನೂ ಆಡಿಕೊಂಡು ಇದ್ರ ಪಲ್ಲಕ್ಕಿ ಮುಂದೆ ನೈಟ್ ಎಲ್ಲನೂ ಮಾಡ್ತಾರೆ.
ಇನ್ನು ದೇವ್ರನ್ನೆಲ್ಲ ಕೂರಿಸಿ ಮಂಗಳಾರತಿ ಎಲ್ಲ ಮಾಡಿ ಇನ್ನು ದೃಷ್ಟಿ ಎಲ್ಲನೂ ತೆಗೆದು ಇನ್ನು ಪಲ್ಲಕ್ಕಿ ಶುರು ಆಗತ್ತೆ. ಅಲ್ಲಿನೂ ಮೆರವಣಿಗೆ ಎಲ್ಲನೂ ಸ್ಟಾರ್ಟ್ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಇಲ್ಲಿ ರಾಮರ ಭಜನೆ ರಾಮಕೋಟೆ ಆಗ್ತೈತೆ ಅಂತ ಹೇಳ್ದಲ್ಲ, ಅಲ್ಲಿಗೆ ಅಂತೇಳಿ ಬಂದಿದ್ದೀನಿ. ಬನ್ನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ಇಲ್ಲಿರೋರೆಲ್ಲನೂ ಇನ್ನು ಬೆಳಿಗ್ಗೆ 8 ಗಂಟೆಯಿಂದನೂ ಸ್ಟಾರ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಡೇ 8 ಗಂಟೆವರೆಗೂ. ನೋಡಿ, ಇದೆ ರಾಮರ ದೇವಸ್ಥಾನ. ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ಅಲ್ಲಿ ಬರೋಷ್ಟೊಳಗೆ ಹೂವು ಡೆಕೋರೇಷನ್ಗೆ ಹಾಕಿದ್ದು ಕೆಳಗಡೆ ಬಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡೋ ಬರೋಷ್ಟೊಳಗೆ ಹೂವು ಬಿತ್ತು ಅಂತ ಹೇಳ್ಬಿಟ್ಟು. ಇಲ್ಲೇ ರಾಮರ ದೇವಸ್ಥಾನ ಪ್ರತಿಷ್ಠಾಪನೆ ಆಗೋದು ಇನ್ನು ಮುಂದೆ. ನೋಡಿ, ಇಲ್ಲೇ ರಾಮರ ದೇವಸ್ಥಾನ ಪ್ರತಿಷ್ಠಾಪನೆ ಎಲ್ಲನೂ ಇನ್ನೂ ಮಾಡಿಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಶಿವನ ದೇವಸ್ಥಾನದಿಂದ ಅಲ್ಲಿಂದ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಏನಾದರೂ ರೆಡಿ ಆಗೋದ್ರೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಇಲ್ಲಿಂದನೇ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಈ ದೇವಸ್ಥಾನದ ಮುಂದ್ಗಡೆನೇ ರಾಮಕೋಟಿ ಎಲ್ಲನೂ ಇಟ್ಕೊಂಡಿರೋದು, ಭಜನೆ ಎಲ್ಲನೂ. ನೋಡಿ, ಬೆಳಗ್ಗೆ 8 ಗಂಟೆಯಿಂದ ನೈಟೆಲ್ಲ ಮಾಡ್ತಾನೆ ಇರ್ತಾರೆ ಭಜನೆ. వీడియో తీస్తాను చూసుకోండి. ನೋಡಿದ್ರಲ್ವ ಎಷ್ಟು ಜೋಶಿಂದ ವಯಸ್ಸಾಗಿರೋರೆಲ್ಲನೂ ಯಾವ ಥರ ಡ್ಯಾನ್ಸ್ ಮಾಡಿಕೊಂಡು ಭಜನೆ ಮಾಡ್ತಾ ಇದ್ದಾರೆ ಅಂತ. ಚೆನ್ನಾಗಿತ್ತು ಅಲ್ವಾ? ನೋಡಿದಲ್ವ
ಅಲ್ವಾ ಈ ಥರ ಎಲ್ಲ ಆಗಿತ್ತು. ಮತ್ತು ಅಲ್ಲಿಂದನೂ ನೋಡಿಕೊಂಡು ಹಾಗೆ ಬಂದ್ವಿ. ಇನ್ನೇನು 11 o'clock ಆ ಥರ ಆಗಿತ್ತು ಅಷ್ಟೊತ್ತಿಗೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇನು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಬಂದ್ವಿ. ಮತ್ತು ಅಲ್ಲೇ ನಮ್ಮ ಊರಿನ ಗಂಗಮ್ಮ ದೇವಿ ದೇವಸ್ಥಾನವೂ ಇರೋವಂಥದ್ದು. ಇಲ್ಲಿ ಶ್ರೀರಾಮನವಮಿಯಿಂದನೂ ಸ್ಟಾರ್ಟ್ ಆಗುತ್ತೆ ಗಂಗಮ್ಮ ಜಾತ್ರೆ. ಇವೆಲ್ಲನೂ ಅಲ್ಲಿಂದನೇ ಸ್ಟಾರ್ಟ್ ಆಗೋವಂಥದ್ದು. ಎಂಡಲ್ಲಿ ಭಾನುವಾರ ಬರುತ್ತಲ್ವ, ಆವಾಗ ಗಂಗಮ್ಮ ಜಾತ್ರೆ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡ್ತೀವಿ. ಈಗಾಗಲೇ ವಿಡಿಯೋಗಳಲ್ಲೆಲ್ಲೂ ನೋಡಿರ್ತೀರೇನೋ. ಗಂಗಮ್ಮ ಜಾತ್ರೆ ಅಂದರೆ ಯಾವ ಕಡೆ ಅಂದರೆ ಈ ಊರಿಂದ ಬೇರೆ ಬೇರೆ ಕಡೆಗಳೆಲ್ಲ ಹೋಗಿರ್ತಾರಲ್ವ, ಅವರೆಲ್ಲನೂ ತಪ್ಪದೇ ಅಮ್ಮನ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಬಂದೇ ಬರ್ತಾರೆ. ಅಷ್ಟೊಂದು ಚೆನ್ನಾಗಿ ಆಗತ್ತೆ. ನಿಮಗೆ ವಿಡಿಯೋನು ಶೇರ್ ಮಾಡ್ತೀನಿ ಗಂಗಮ್ಮ ಜಾತ್ರೆ ಆದಾಗ.